ಅಪ್ಪನ ಕೋಪ ಮತ್ತು ಅಮ್ಮನ ಪ್ರೀತಿ. ಒಂದು ಸುಂದರ ಹಳ್ಳಿಯಲ್ಲಿ ರಘುರಾಮ ಎಂಬ ರೈತ ತನ್ನ ಹೆಂಡತಿ ಲಕ್ಷ್ಮಿ ಮತ್ತು ಮಗ ಕಾರ್ತಿಕ್ ಜೊತೆ ವಾಸಿಸುತ್ತಿದ್ದನು. ರಘುರಾಮ ತುಂಬಾ ಪ್ರಾಮಾಣಿಕ, ದುಡಿಯುವ ವ್ಯಕ್ತಿಯಾಗಿದ್ದ. ಆದರೆ ಅವನಿಗೆ ಒಂದು ಕೆಟ್ಟ ಗುಣವಿತ್ತು. ಸಣ್ಣ ವಿಷಯಕ್ಕೂ ತುಂಬಾ ಕೋಪ ಬರುತ್ತಿತ್ತು. ತನ್ನ ಮಗನ ಮೇಲೆ ತುಂಬಾ ಪ್ರೀತಿ ಇದ್ದರೂ ಅದನ್ನು ತೋರಿಸುವ ಬದಲು ಯಾವಾಗಲೂ ಗದರಿಸುತ್ತಿದ್ದ. ಇನ್ನೊಂದೆಡೆ ಲಕ್ಷ್ಮಿ ತುಂಬಾ ಪ್ರೀತಿಯ ತಾಯಿ. ಮಗ ತಪ್ಪು ಮಾಡಿದರೂ ಮೊದಲು ಅವನನ್ನು ಅರ್ಥ ಮಾಡಿಕೊಂಡು ನಂತರ ಪ್ರೀತಿಯಿಂದ ಬುದ್ಧಿ ಹೇಳುತ್ತಿದ್ದರು. ಅವಳ ಮಾತುಗಳಲ್ಲಿ ಯಾವಾಗಲೂ ಮಮತೆ ಇರುತ್ತಿತ್ತು. ಕಾರ್ತಿಕ್ 8ನೇ ತರಗತಿಯಲ್ಲಿ ಓದುತ್ತಿದ್ದ. ಅವನು ಚುರುಕಾದ ಹುಡುಗನಾಗಿದ್ದರೂ ಕೆಲವೊಮ್ಮೆ ಆಟದಲ್ಲಿ ಮುಳುಗಿ ಓದನ್ನು ಮರೆತು ಬಿಡುತ್ತಿದ್ದ. ಒಂದು ಸಂಜೆ ಕಾರ್ತಿಕ್ ಸ್ನೇಹಿತರ ಜೊತೆ ಆಟವಾಡುತ್ತಾ ತಡವಾಗಿ ಮನೆಗೆ ಬಂದ ತಕ್ಷಣ ರಘುರಾಮ ಕೋಪದಿಂದ ಕೇಳಿದನು, ಈಗ ಸಮಯ ಎಷ್ಟು ಗೊತ್ತಾ? ಓದೋದು ಬಿಟ್ಟು ದಿನವಿಡೀ ಆಟವಾಡಿದರೆ ಜೀವನದಲ್ಲಿ ಏನಾಗುತ್ತೆ? ಕಾರ್ತಿಕ್ ಹೆದರಿಕೊಂಡು ತಲೆ ತಗ್ಗಿಸಿದ. ಕ್ಷಮಿಸಿ ಅಪ್ಪ, ಸಮಯ ಗೊತ್ತಾಗಲಿಲ್ಲ. ಆದರೆ ರಘುರಾಮನ ಕೋಪ ಕಡಿಮೆಯಾಗಲಿಲ್ಲ. ನನ್ನ ಮಾತು ಕೇಳದಿದ್ದರೆ ನಾಳೆಯಿಂದ ಆಟವೇ ಇಲ್ಲ ಎಂದು ಗಟ್ಟಿಯಾಗಿ ಹೇಳಿದ. ಕಾರ್ತಿಕ್ ಕಣ್ಣಲ್ಲಿ ನೀರು ತುಂಬಿತು. ಅದನ್ನು ಕಂಡ ಲಕ್ಷ್ಮಿ ನಿಧಾನವಾಗಿ ಹೇಳಿದಳು, ಅವನಿಗೆ ತಪ್ಪಾಗಿದೆ. ಆದರೆ ಕೋಪದಲ್ಲಿ ಹೇಳಿದ ಮಾತು ಅವನ ಮನಸ್ಸಿಗೆ ನೋವು ಕೊಡಬಹುದು. ರಘುರಾಮ ಏನೂ ಹೇಳದೆ ಹೊರಗೆ ನಡೆದನು. ಆ ರಾತ್ರಿ ಲಕ್ಷ್ಮಿ ಮಗನ ಬಳಿಗೆ ಹೋಗಿ ಹೇಳಿದಳು, ಮಗನೇ, ಅಪ್ಪನಿಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಆದರೆ ಅವರು ಪ್ರೀತಿಯನ್ನು ತೋರಿಸುವ ರೀತಿ ಸ್ವಲ್ಪ ಕಠಿಣವಾಗಿದೆ. ಕಾರ್ತಿಕ್ ಕೇಳಿದ, ಹಾಗಿದ್ದರೆ ಅವರು ಯಾವಾಗಲೂ ಕೋಪದಲ್ಲೇ ಯಾಕೆ ಮಾತನಾಡುತ್ತಾರೆ? ಲಕ್ಷ್ಮಿ ನಗುತ್ತಾ ಉತ್ತರಿಸಿದರು, ನಿನ್ನ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋ ಆಸೆ ಅವರದ್ದು. ಮುಂದಿನ ದಿನ ಕಾರ್ತಿಕ್ ಶಾಲೆಗೆ ಹೋದನು. ಶಿಕ್ಷಕರು ವಿಜ್ಞಾನ ಪ್ರದರ್ಶನದ ಬಗ್ಗೆ ತಿಳಿಸಿದರು. ಯಾರು ಉತ್ತಮ ಮಾದರಿ ತಯಾರಿಸುತ್ತಾರೋ ಅವರಿಗೆ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತದೆ. ಕಾರ್ತಿಕ್ ಸಂತೋಷದಿಂದ ಮನೆಗೆ ಬಂದು ವಿಷಯ ಹೇಳಿದನು. ಲಕ್ಷ್ಮಿ ತಕ್ಷಣ ಪ್ರೋತ್ಸಾಹಿಸಿದರು, ಖಂಡಿತ ಮಾಡು, ನಾನು ಸಹಾಯ ಮಾಡುತ್ತೇನೆ. ಆದರೆ ರಘುರಾಮ ಹೇಳಿದನು, ಮೊದಲು ಓದಿನಲ್ಲಿ ಉತ್ತಮ ಅಂಕ ತಂದು ತೋರಿಸು, ನಂತರ ಇವೆಲ್ಲ. ಕಾರ್ತಿಕ್ ಮತ್ತೆ ನಿರಾಶನಾದ. ಆದರೂ ತಾಯಿ ಧೈರ್ಯ ತುಂಬಿದಳು. ಅಪ್ಪ ಈಗ ಒಪ್ಪದಿದ್ದರೂ ನೀನು ಚೆನ್ನಾಗಿ ಮಾಡಿದರೆ ಅವರೇ ಹೆಮ್ಮೆ ಪಡುತ್ತಾರೆ. ಕಾರ್ತಿಕ್ ಪ್ರತಿದಿನ ಶಾಲೆಯ ನಂತರ ತನ್ನ ಮಾದರಿಯನ್ನು ತಯಾರಿಸಲು ಆರಂಭಿಸಿದನು. ಮನೆಯಲ್ಲಿದ್ದ ಹಳೆಯ ವಸ್ತುಗಳನ್ನು ಬಳಸಿ ಸುಂದರ ವಿಜ್ಞಾನ ಮಾದರಿ ನಿರ್ಮಿಸಿದನು. ಒಂದು ದಿನ ಕೆಲಸ ಮಾಡುತ್ತಿದ್ದಾಗ ಅದು ಕೈಯಿಂದ ಜಾರಿ ಒಡೆದು ಹೋಯಿತು. ಕಾರ್ತಿಕ್ ದುಃಖದಿಂದ ಅಳತೊಡಗಿದನು. ಲಕ್ಷ್ಮಿ ಅವನ ಭುಜದ ಮೇಲೆ ಕೈ ಇಟ್ಟು ಹೇಳಿದಳು, ಒಡೆದದ್ದು ಮಾದರಿ ಮಾತ್ರ, ನಿನ್ನ ಧೈರ್ಯ ಒಡೆಯಬಾರದು. ಇಬ್ಬರೂ ಸೇರಿ ಮತ್ತೆ ಹೊಸದಾಗಿ ತಯಾರಿಸಿದರು. ಸ್ಪರ್ಧೆಯ ದಿನ ಬಂತು. ಕಾರ್ತಿಕ್ ತುಂಬಾ ಆತ್ಮವಿಶ್ವಾಸದಿಂದ ತನ್ನ ಮಾದರಿಯನ್ನು ವಿವರಿಸಿದನು. ಕೆಲವು ದಿನಗಳ ನಂತರ ಫಲಿತಾಂಶ ಪ್ರಕಟವಾಯಿತು. ಕಾರ್ತಿಕ್ ಮೊದಲ ಸ್ಥಾನ ಪಡೆದಿದ್ದನು. ಶಾಲೆಯ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಮುಖ್ಯ ಶಿಕ್ಷಕರು ಹೇಳಿದರು, ನಮ್ಮ ಶಾಲೆಯ ಹೆಮ್ಮೆ ಕಾರ್ತಿಕ್. ಮನೆಗೆ ಬಂದ ಕಾರ್ತಿಕ್ ಸಂತೋಷದಿಂದ ಪ್ರಮಾಣಪತ್ರವನ್ನು ಅಪ್ಪನ ಕೈಗೆ ಕೊಟ್ಟನು. ರಘುರಾಮ ಕೆಲಕ್ಷಣ ಮೌನವಾಗಿದ್ದನು. ಅವನ ಕಣ್ಣಲ್ಲಿ ಸಂತೋಷ ಮತ್ತು ಪಶ್ಚಾತ್ತಾಪ ಎರಡೂ ಕಾಣುತ್ತಿತ್ತು. ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಮಗನೇ ಎಂದು ಮೊದಲ ಬಾರಿಗೆ ಮೃದುವಾಗಿ ಮಾತನಾಡಿದನು. ಕಾರ್ತಿಕ್ ಅಪ್ಪನನ್ನು ಅಪ್ಪಿಕೊಂಡನು. ಕೆಲ ದಿನಗಳ ನಂತರ ಹೊಲದಲ್ಲಿ ಕೆಲಸ ಮಾಡುವಾಗ ರಘುರಾಮನ ಆರೋಗ್ಯ ಏಕಾಏಕಿ ಹದಗೆಟ್ಟಿತು. ಕಾರ್ತಿಕ್ ತಕ್ಷಣ ಓಡಿ ಹೋಗಿ ನೀರು ತಂದು ಕೊಟ್ಟನು. ಹಳ್ಳಿಯವರ ಸಹಾಯದಿಂದ ಅಪ್ಪನನ್ನು ಆಸ್ಪತ್ರೆಗೆ ಕರೆದೊಯ್ದನು. ವೈದ್ಯರು ಪರೀಕ್ಷಿಸಿ ಹೇಳಿದರು, ಹೆಚ್ಚು ಕೆಲಸ ಮತ್ತು ಒತ್ತಡದಿಂದ ದೇಹ ದುರ್ಬಲವಾಗಿದೆ, ಕೆಲವು ದಿನ ವಿಶ್ರಾಂತಿ ಬೇಕು. ಮನೆಗೆ ಬಂದ ನಂತರ ಕಾರ್ತಿಕ್ ಪ್ರತಿದಿನ ಅಪ್ಪನ ಕೆಲಸವನ್ನು ತಾನೇ ಮಾಡಲು ಆರಂಭಿಸಿದನು. ಬೆಳಗ್ಗೆ ಬೇಗ ಎದ್ದು ಹಸುಗಳಿಗೆ ಮೇವು ಹಾಕುತ್ತಿದ್ದನು. ಹೊಲಕ್ಕೂ ಹೋಗುತ್ತಿದ್ದನು. ಶಾಲೆಯ ಓದನ್ನು ಮುಂದುವರಿಸುತ್ತಿದ್ದನು. ಒಂದು ಸಂಜೆ ರಘುರಾಮ ಮಗನನ್ನು ಗಮನಿಸುತ್ತಿದ್ದನು. ಅವನು ಮನಸ್ಸಿನಲ್ಲಿ ಯೋಚಿಸಿದ, ನಾನು ಯಾವಾಗಲೂ ಕೋಪದಿಂದ ಮಾತನಾಡಿದ್ದೆ, ಆದರೆ ಈ ಮಗ ನನ್ನನ್ನು ಎಷ್ಟು ಪ್ರೀತಿಸುತ್ತಾನೆ. ಆ ರಾತ್ರಿ ರಘುರಾಮ ಕಾರ್ತಿಕ್ನನ್ನು ಕರೆದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡನು. ಮಗನೇ, ನಾನು ನಿನ್ನನ್ನು ಗದರಿಸಿದ್ದು ದ್ವೇಷದಿಂದ ಅಲ್ಲ, ನೀನು ಒಳ್ಳೆಯವನಾಗಬೇಕು ಅನ್ನುವ ಆಸೆಯಿಂದ. ಆದರೆ ಪ್ರೀತಿಯನ್ನು ಕೋಪದ ಮೂಲಕ ತೋರಿಸುವುದು ತಪ್ಪು ಎಂಬುದು ಈಗ ನನಗೆ ಅರ್ಥವಾಗಿದೆ. ಕಾರ್ತಿಕ್ ನಗುತ್ತಾ ಹೇಳಿದ, ಅಪ್ಪ, ನಿಮ್ಮ ಕೋಪದ ಹಿಂದೆ ಪ್ರೀತಿ ಇದೆ ಎಂದು ಈಗ ನನಗೂ ಗೊತ್ತಾಗಿದೆ. ಲಕ್ಷ್ಮಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ದಿನಗಳು ಕಳೆದವು.
ರಘುರಾಮ ತನ್ನ ಸ್ವಭಾವವನ್ನು ಬದಲಾಯಿಸಲು ಪ್ರಯತ್ನಿಸಿದನು. ಕೋಪ ಬಂದಾಗ ಮೊದಲು ಆಳವಾಗಿ ಉಸಿರೆಳೆದು ನಂತರ ಮಾತನಾಡಲು ಆರಂಭಿಸಿದನು. ಕಾರ್ತಿಕ್ ಕೂಡ ಸಮಯಕ್ಕೆ ಓದುವುದು, ಮನೆಯ ಕೆಲಸದಲ್ಲಿ ಸಹಾಯ ಮಾಡುವುದು ಮತ್ತು ಅಪ್ಪನ ಮಾತು ಕೇಳುವುದನ್ನು ಅಭ್ಯಾಸ ಮಾಡಿಕೊಂಡನು. ಒಂದು ದಿನ ಶಾಲೆಯಲ್ಲಿ ನನ್ನ ಜೀವನದ ಆದರ್ಶ ಎಂಬ ಭಾಷಣ ಸ್ಪರ್ಧೆ ನಡೆಯಿತು. ಕಾರ್ತಿಕ್ ವೇದಿಕೆಯ ಮೇಲೆ ನಿಂತು ಹೇಳಿದನು, ನನ್ನ ಜೀವನದ 2 ದೊಡ್ಡ ಗುರುಗಳು ನನ್ನ ಅಪ್ಪ ಮತ್ತು ನನ್ನ ಅಮ್ಮ. ಅಮ್ಮ ನನಗೆ ಪ್ರೀತಿಯ ಶಕ್ತಿ ಕಲಿಸಿದರು. ಅಪ್ಪ ಶಿಸ್ತು ಮತ್ತು ಪರಿಶ್ರಮದ ಮಹತ್ವ ಕಲಿಸಿದರು. ಇಬ್ಬರ ಪ್ರೀತಿಯೇ ನನ್ನ ಯಶಸ್ಸಿನ ಕಾರಣ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರು. ಮುಖ್ಯ ಶಿಕ್ಷಕರು ಹೇಳಿದರು, ನಿಜವಾದ ಕುಟುಂಬ ಎಂದರೆ ಪ್ರೀತಿ ಮತ್ತು ಶಿಸ್ತಿನ ಸಮತೋಲನ. ಕಾರ್ತಿಕ್ ಮೊದಲ ಬಹುಮಾನ ಗೆದ್ದನು. ಮನೆಗೆ ಬಂದು ಬಹುಮಾನವನ್ನು ಅಪ್ಪ ಅಮ್ಮನ ಕೈಗೆ ಕೊಟ್ಟನು. ರಘುರಾಮ ಮತ್ತು ಲಕ್ಷ್ಮಿ ಇಬ್ಬರೂ ಮಗನನ್ನು ಹೆಮ್ಮೆಯಿಂದ ಅಪ್ಪಿಕೊಂಡರು. ಆ ದಿನದಿಂದ ಅವರ ಮನೆಯಲ್ಲಿ ಕೋಪದ ಧ್ವನಿ ಕಡಿಮೆಯಾಗಿ ನಗು ಮತ್ತು ಪ್ರೀತಿಯ ಧ್ವನಿ ಹೆಚ್ಚಾಯಿತು. ಕುಟುಂಬದ ಎಲ್ಲ ಸದಸ್ಯರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕಲು ಆರಂಭಿಸಿದರು. ಕಾರ್ತಿಕ್ ದೊಡ್ಡವನಾಗಿ ಒಬ್ಬ ಯಶಸ್ವಿ ಅಧಿಕಾರಿ ಆದನು. ತನ್ನ ಯಶಸ್ಸಿನ ಬಗ್ಗೆ ಕೇಳಿದ ಎಲ್ಲರಿಗೂ ಒಂದೇ ಮಾತು ಹೇಳುತ್ತಿದ್ದನು, ನನ್ನ ಅಮ್ಮನ ಪ್ರೀತಿ ನನ್ನ ಮನಸ್ಸಿಗೆ ಧೈರ್ಯ ಕೊಟ್ಟಿತು. ನನ್ನ ಅಪ್ಪನ ಶಿಸ್ತು ನನ್ನ ಜೀವನಕ್ಕೆ ದಾರಿ ತೋರಿಸಿತು. ಪ್ರೀತಿ ಮತ್ತು ಶಿಸ್ತು 2 ಸೇರಿದಾಗ ಮಾತ್ರ ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ನೀತಿ, ಕೋಪಕ್ಕಿಂತ ಪ್ರೀತಿ ಹೆಚ್ಚು ಬಲವಾದುದು. ಆದರೆ ಪ್ರೀತಿಯ ಜೊತೆ ಶಿಸ್ತು ಮತ್ತು ಅರ್ಥ ಮಾಡಿಕೊಳ್ಳುವ ಮನಸ್ಸು ಇದ್ದರೆ ಕುಟುಂಬ ಸದಾ ಸಂತೋಷವಾಗಿರುತ್ತದೆ.